ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನಿವತ್ತು ತುಮಕೂರು 2047 ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಇದು ಅದಕ್ಕೆ ಸಂಬಂಧಪಟ್ಟ ವಿಡಿಯೋನೇ. ಈಗ ತುಮಕೂರು ವಿಶ್ವವಿದ್ಯಾಲಯದ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ನಾನು ಕಳೆದ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಾಲೆಡ್ಜ್ ಬ್ಯಾಂಕ್ 2047 ಆರಂಭ ಮಾಡಬೇಕು, ಎಲ್ಲ ವಿಶ್ವವಿದ್ಯಾಲಯಗಳದ್ದು ಐಡಿಯಾ ಕೊಡಬೇಕು ಅಂತೇಳಿ ಪತ್ರ ಬರೆದ್ವಿ. ನಾನು ಅದಕ್ಕೆ ನನ್ನ ಪತ್ರ ಜೊತೆ ಒಳಗೆ ಶಕ್ತಿಪೀಠ ಫೌಂಡೇಶನ್ ಪತ್ರ ಜೊತೆ ಒಳಗೆ GS ಬಸವರಾಜ್ ಅವ್ರದ್ದು ಹಾಕಿಸಿದೆ, ಜ್ಯೋತಿ ಗಣೇಶ್ ಅವ್ರದ್ದು ಹಾಕಿಸಿದೆ, ಮುನಿರತ್ನ ಅವ್ರ ತಕ್ಕ MP ಅವರು ನಾನು ಹೋಗಿ ಕುಂತ್ಕೊಂಡು ಪರ್ಸನಲ್ಲಾಗಿ ಡಿಸ್ಕಸ್ ಮಾಡಿದ್ವಿ ಇದ್ರ ಕಾನ್ಸೆಪ್ಟ್ ಏನು ಅಂತ. ಇಮ್ಮಿಡಿಯೇಟಾಗಿ ಅವ್ರು ಬರೆದ್ರು. ಬರೆದ ತಕ್ಷಣ ಶಾಲಿನಿ ರಜನೀಶ್ ಅವರು ಅವಾಗ ಯೋಜನಾ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ಅವ್ರು ತಕ್ಷಣವೇ ಸ್ಪಂದಿಸಿ ನಮ್ಮ ಹೈಯರ್ ಎಜುಕೇಷನ್ ACSC ಬರೆದ್ರು, ಅರ್ಬನ್ ಲೋಕಲ್ ಬಾಡಿ ACSC ಬರೆದ್ರು, RDPR ACSC 3 ಜನಕ್ಕೂ ಬರೆದು ಇದ್ರ ಬಗ್ಗೆ ಐಡಿಯಾಗಳು ಕೊಡಿ. ಯಾಕೆಂದ್ರೆ ನಾನಿಂದ BMC ಕಮಿಟಿಗಳಿಗೆ ಕೊಟ್ಟಿದ್ದೆ, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿಯನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು, ಯೂನಿವರ್ಸಿಟಿಗಳು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ಅಂತ ಡೀಟೇಲಾಗಿ ಬರೆದು ಕೊಟ್ವಿ. ಇಮ್ಮಿಡಿಯೇಟಾಗಿ ಎಲ್ಲ ಕಳಿಸಿದ್ರು. ನಾನಾದ್ರೂ ಸಂಬಂಧಪಟ್ಟಂತೆ ಒಂದು 8-10 ಕಾಲೇಜುಗಳಿಗೆ ಹೋದೆ, ಯೂನಿವರ್ಸಿಟಿಗಳಿಗೆ ಹೋದೆ, 5-6 ಯೂನಿವರ್ಸಿಟಿಗಳಿಗೆ ಹೋದೆ. ನಾನು ಹೋಗ್ಬಿಟ್ಟು ಅಲ್ಲೆಲ್ಲ ಸ್ಪೀಚ್ ಮಾಡ್ಕೊಂಬಂದ್ವಿ. ನಾಲೆಡ್ಜ್ ಬ್ಯಾಂಕ್ ಅಂದರೆ ಏನು, ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಅವಾಗ ನಾನು ಅಲ್ಲಿ ಹೋದಾಗ ಹುಡುಗರಂತೂ ಸಿಕ್ಕಾಪಟ್ಟೆ ಐಡಿಯಾ ಕೊಟ್ಬಿಟ್ರು ಹುಡುಗರು. ಅದ್ರ ಜೊತೆ ನಾನು VCಗಳು ಕೆಲವ್ರು ಹೇಳಿದ್ದೇನು ಅಂದರೆ, ಒಂದು ಪೈಲಟಾಗಿ ನೀವು ಮಾಡಿಬಿಡಿ, ಯಾಕೆ ಮಾಡಬೇಕು ಅಂತ ಕೊಟ್ಟರೆ ನಾವು ಅವ್ರಿಗೆ +- ಇನ್ಪುಟ್ಸ್ ಕೊಡ್ಬೋದು. ಸಂಪೂರ್ಣವಾಗಿ ಹೆಂಗೆ ಕೊಟ್ಟರೆ ನಾವು ಇದರ ಬ್ಲ್ಯಾಂಕ್ ಇದ್ದೀವಿ, ನಿಮಗೆ ಇದರ ಬಗ್ಗೆ ನಾಲೆಡ್ಜ್ ಇದೆ ಅಂತ. ಅದಕ್ಕೆ ನಾನು ಅವ್ರು ಸರಿ ಅಂತ ಹೇಳಿದ್ರು. ನಾನೊಂದು ತೀರ್ಮಾನ ಮಾಡಿ ಇವ್ರಿಗೆ ಒಂದು ಸರ್ಕಾರಕ್ಕೆ ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗಲೂ ಅದನ್ನೆಲ್ಲ ಮೆನ್ಷನ್ ಮಾಡಿದ್ವಿ. ತುಮಕೂರು ಯೂನಿವರ್ಸಿಟಿ ಒಳಗೆ ನಾವು ಪೈಲಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಬಿಡೋಣ ಇದೆಲ್ಲ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ VC ಅವರಾಗಿರ್ತಕ್ಕಂಥ ಈಗಿನ ವೆಂಕಟೇಶ್ವರಲ್ ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡಿದೆ. ಸರ್ ಹಿಂಗಿದೆ, ಏನು ಮಾಡಬೇಕು, ಈಗ ನಿಮಗೂ ಗೌರ್ಮೆಂಟಿಂದ ಲೆಟ್ರ್ ಬಂದಿದೆ, ನಾಲೆಡ್ಜ್ ಬ್ಯಾಂಕ್ ಅಂತ ಮಾಡಿ ನಾವು ಊರಿಗೊಂದು ಪುಸ್ತಕ, ಊರಿಗೊಂದು ಬಡವಣೆಗೊಂದು ಪುಸ್ತಕದ್ದು ಸ್ಟಾರ್ಟ್ ಮಾಡಿಬಿಡೋಣ, ನಾವು ಪೈಲಟ್ ವರ್ಕ್ ಸ್ಟಾರ್ಟ್ ಮಾಡೋಣ, ಆಮೇಲೆ ಏನೇನು ಬೇಕು ಅಂತ ಮಾಡೋಣ ಅಂತ. ಅವ್ರು ಹಿಂದೂ ಮುಂದೆ ನೋಡಲೇ ತಕ್ಷಣವೇ ಡಿಸೈಡ್ ಮಾಡಿ ಬನ್ನಿ ರಮೇಶ್ ಮಾಡೇ ಬಿಡೋಣ ಅಂತೇಳಿ ನಮ್ಮ ಪರಶುರಾಮ್ರವರು, ಮಂಗಳಗೌರಿಯವ್ರಿಗೆಲ್ಲ ಮಾಡಿ ಒಂದು ಕಮಿಟಿನೇ ಮಾಡಿರೋರು, ತುಮಕೂರು ರಿಸರ್ಚ್ ಫೌಂಡೇಶನ್ ಅಂತ. ಯಾಕೆಂದ್ರೆ ಅಲ್ಲಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನಲ್ಲಿ ತುಮಕೂರು ರಿಸರ್ಚ್ ಫೌಂಡೇಶನ್ ಅಂತ ಒಂದು 8-9 ಜನ ಹಾಕಿದ್ವಿ, ಚಾಲನೆ ಕೊಟ್ವಿ. ಒಂದು ಸಿಂಪಲ್ಲಾಗಿ ಒಂದು 4,000 ಜನ ಬರೆದಿದ್ದಾರೆ ಅಂತ ಅನಿಸುತ್ತೆ. ಏನೇನು ಬರೆದಿದ್ದಾರೆ ಅಂತ ನಾನು ಇನ್ನೂ ಅನಾಲಿಸಿಸ್ ಮಾಡೋಕ್ಕೆ ಹೋಗಿಲ್ಲ. ಈಗ ಮಾಡಬೇಕೀಗ ಚುನಾವಣೆ ಬಂತು, ಚುನಾವಣೆ ಬಂದಿರೋದ್ರಿಂದ ನಾನು ಅದಕ್ಕೆ ಗಮನ ಸರಿಯಕ್ಕೆ ಹೋಗಿಲ್ಲ. ಈ ಕಟ್ಟಡನೂ ಮುಗಿದು ಬಿಡಲಿ ಶಕ್ತಿ ಭವನ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದ್ವಿ. ಈಗ ಅವ್ರು ಇಂಟರ್ನ್ಶಿಪ್ಪೇ ಕೊಟ್ಬಿಟ್ರು ಹುಡುಗರಿಗೆ, ಒಂದೇ ಸಬ್ಜೆಕ್ಟ್ ಕೊಟ್ಬಿಟ್ರು ಇಂಟರ್ನ್ಶಿಪ್ ಕೊಟ್ಟು. ಈಗ ಅವ್ರಿಗೆ ನಾವು ಯಾವ ರೀತಿ ಮಾಡಬೇಕು, ನಾವು ಅಪ್ಡೇಟು ಏನು ನಾವು ಆ ಪುಸ್ತಕದ್ದು ಟೆಂಪ್ಲೇಟ್ ಪೂರ್ತಿ ಮಾಡಲಿಲ್ಲ. ಪೈಲಟ್ ಪ್ರಾಜೆಕ್ಟ್ ಅಂತ ಒಂದಿಷ್ಟು ಕೊಟ್ವಿ, ಸ್ಟೂಡೆಂಟ್ ವಿಷನ್ ಏನು ಈಗ ಮಾಡ್ತಾರೋ ಮಾಡಲಿ ಅಂತ. ಈಗ ಅದನ್ನ ಅಪ್ಡೇಟ್ ಮಾಡಬೇಕು. ಅದಕ್ಕೆ ನಾನು ನಮ್ಮ ಇವರ ಆದ್ಯ ಪ್ರಜ್ಞಾ ಅಂತ ಬೆಂಗಳೂರಿನಲ್ಲಿ ಒಂದು ಕಂಪ್ನಿ ಜೊತೆಗೆ ಟೈಅಪ್ ಮಾಡ್ಕೊಂಡೆ, ಸಾಫ್ಟ್ವೇರ್ ಕಂಪ್ನಿ ಜೊತೆಗೆ. ಅವರು ಯಾಕೋ ದುಡ್ಡು ಕೊಡಲಿಲ್ಲ ಅಂತ ಹೋಗಿರೋಂಗೆ ಕಾಣ್ತಾರೆ. ಇವತ್ತು ನಾಳೆ ಬರ್ಬೋದು, ಇಲ್ಲ ಬರ್ದಿದ್ರೆ ಅದನ್ನು MOU ಮಾಡ್ಕೊಂಡು ಗೌರ್ಮೆಂಟ್ ಜೊತೆಲಿ ಹೆಂಗೆ ಮಾಡಬೇಕು. ಯಾಕೆಂದ್ರೆ ನಾವು ಪೈಲಟ್ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಡೋದು ನಾವೆಲ್ಲಿಂದ ದುಡ್ಡು ತರೋಕ್ಕಾಗಲ್ಲ. ನಮ್ಮ ಮೆಂಟರು, ನಮ್ಮ ಐಡಿಯಾಗಳೇ ಸಾಕಷ್ಟು, ನನ್ನ ಟೈಮು, ನನ್ನ ಮನಿ, ನನ್ನ ನಾಲೆಡ್ಜು ಇದೇ ಸ್ಪೇರ್ ಮಾಡೋದೇ ದೊಡ್ಡದಾಗುತ್ತೆ. ಅದು ಅವಾಗ ಮಾಡಿದಾಗ ಅವ್ರು ಸರ್ಕಾರದಿಂದ ಬಂದಾಗ ನಾವು ಮಾಡ್ಬೋದು ಅಂತಕ್ಕಂಥದ್ದು ಮೊದಲೇ ನಾವು ಬರ್ದಿದ್ವಿ. ಆದ್ರೂ ಈಗ ಹಾಕ್ಕೊಂಡು ಅದು ಮಾಡಬೇಕಾಗತ್ತೆ. ಈಗ ಯೂನಿವರ್ಸಿಟಿ ಈಗ ಆಲ್ರೆಡಿ ಇಂಟರ್ನ್ಶಿಪ್ ಕೊಟ್ಟು ಮಾಡವ್ರೆ. ಅದ್ರ ಜೊತೆಗೆ ಈಗ ನಾವೇನು ತುಮಕೂರು 2047 ನಾವು ಅಂಶಗಳು ಕೊಡ್ತಾ ಇದ್ದೀನಿ, ಪ್ರತಿಯೊಂದು ಅಂಶಗಳ ಬಗ್ಗೆ ನಾನು VC ಅವ್ರ ಜೊತೆ ಮಾತಾಡಿದ್ವಿ. ಯಾಕೆಂದ್ರೆ ಅವರು ನಾನು ಕುಂದ್ರನಹಳ್ಳಿ ಘೋಷಣೆಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದು ನಾನೀಗ. ಯಾಕೆಂದ್ರೆ ಅವ್ರ ವಿಚಾರ ಜಾಸ್ತಿ ಇದೆ. 40,000 ಜನ ಹುಡುಗರು ಇದ್ದಾರೆ. ಮತ್ತೆ ನ್ಯಾಷನಲ್ ಟೂರಿಸಂ ಯೂತ್ ಕ್ಲಬ್ ಮಾಡಿಬಿಟ್ರೆ ಎಲ್ಲ ಕಾಲೇಜು ಲಕ್ಷಾಂತರ ಹುಡುಗರು ಆಗ್ಬಿಡ್ತಾರೆ. ಅವನ್ನೆಲ್ಲ ಹ್ಯಾಂಡಲ್ ಮಾಡಬೇಕು, ಯೂನಿವರ್ಸಿಟಿ ಹ್ಯಾಂಡಲೇ ಮಾಡಬೇಕು ಅಂತ ಪ್ರಾಜೆಕ್ಟ್ ವರ್ಕ್ ಹಾಕ್ಕೊಡ್ಬೇಕು ಅವನ್ನ. ಆ ಪಾಯಿಂಟ್ಸು ಒಂದೊಂದು. ಈಗ ನ್ಯಾಷನಲ್ ಹೈವೇ 206 ಅಂದರೆ ಒಂದು ಪ್ರಾಜೆಕ್ಟ್ ವರ್ಕ್ ತಗೋಬೇಕು ಅವನು. 206 ಯಾವಾಗ ಬಂತು, ಯಾರು ಘೋಷಣೆ ಮಾಡಿರು, ಮೊದ್ಲು ಯಾರು ಓಡಿತ್ತು, ಯಾರು ಓಡ್ ಮಾಡಿದ್ರು, ಎಷ್ಟು ಕಿಲೋಮೀಟರ್ ಐತೆ, ಈಗ ಏನೇನು ಇಂಪ್ರೂವ್ಮೆಂಟ್ ಐತೆ, ಮುಂದೆ ಏನಾಗಬೇಕು, 2004 ಅದೇ ಪ್ರಾಜೆಕ್ಟ್ ವರ್ಕ್ ಕೊಡಬೇಕು. ಇನ್ನೊಬ್ಬ ಯಾರು ತುಮಕೂರು ಅಮಾನಿಕೆರೆ ಅಂತಂದ್ರೆ ತುಮಕೂರು ಅಮಾನಿಕೆರೆ ಯಾವಾಗ ಆಯಿತು, ಎಷ್ಟು ಎಕರೆ ಇತ್ತು, ಎಷ್ಟು ಎನ್ಕ್ರೋಚ್ಮೆಂಟ್ ಆಯಿತು, ಯಾವಾಗ ಎಷ್ಟೆಷ್ಟು ಡೆವಲಪ್ಮೆಂಟ್ ಮಾಡೋರು, ಯಾವ ಸ್ಕೀಮಲ್ಲಿ ದುಡ್ಡು ತಂದವ್ರೆ, ಮುಂದೆ ಏನು ಮಾಡ್ಬೇಕು 2047ಕ್ಕೆ. ಆ ಥರ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದು ರೈಲ್ವೆ ಶೆಟ್ಟಿಹಳ್ಳಿ ಅಂಡರ್ ಬ್ರಿಡ್ಜ್ ಮಾಡಿದಾಗ ಏನಾಯಿತು, ಯಾರು ಮಾಡಿರು, ಯಾರು ಕಿತಾಪತಿ ಮಾಡಿರು, ಸ್ವಾಗಳು ಶಿವಣ್ಣಂದು ಏನು ಕಿತಾಪತಿ, ಬಸವರಾಜ್ ಅವ್ರದ್ದು ಏನು ಕಿತಾಪತಿ, ಏನಾಯಿತು, ಜನದ್ದೇನು ಕಿತಾಪತಿ, ಇವೆಲ್ಲ ಒಳ್ಳೇದೇನು ಕೆಟ್ಟೇನು ಎಲ್ಲದನ್ನು ಅವರು ಸ್ಟಡಿ ಮಾಡಿ ಪ್ರಾಜೆಕ್ಟ್ ವರ್ಕ್ ಕೊಟ್ಬಿಡ್ಬೇಕು. ಆಮೇಲೆ PhD ಮಾಡೋರು ಈ ಸಬ್ಜೆಕ್ಟ್ಗಳು ತಗೋಬೇಕು. ಯಾಕೆಂದ್ರೆ PhDಗೆ ಯಾವುದೋ ಒಂದು ಸಬ್ಜೆಕ್ಟ್ ಮಾಡೋಕ್ಕೆ ಲೈವ್ ಸಬ್ಜೆಕ್ಟ್ ರೀ. 2047ಕ್ಕೆ ಏನಾಗಬೇಕು ಅಂತಕ್ಕಂಥ PhD ಮಾಡೋರು ಕೊಟ್ಟರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ವ, ಅದಕ್ಕೊಂದು ಸ್ಯಾಂಟಿಟಿ ಇರುತ್ತೆ. ಅದಕ್ಕೆ ನಾವು ಇದೆಲ್ಲ ಪ್ಲಾನ್ ಮಾಡ್ಬೇಕಾದ್ರೆ ಅದು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಿಗೆ ಆಕ್ಟಿವಿಟಿ ಪಾಯಿಂಟ್ಸ್ ಮಾಡಲೇಬೇಕು ಈಗ. ಯಾಕೆಂದ್ರೆ ಅವ್ರಿಗೆ ಮಾರ್ಕ್ಸೇ 100 ಗಂಟೆ ಅವ್ರ ಕೆಲಸ ಮಾಡಲೇಬೇಕು, ಇಲ್ಲಾಂದ್ರೆ ಅವ್ರಿಗೆ ಡಿಗ್ರಿನೇ ಕೊಡಲ್ಲ ಇವಾಗ.
ಅದಕ್ಕೋಸ್ಕರ ನಾವು ಕಂಪ್ಲೀಟಾಗಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಗೂ ಆಕ್ಟಿವಿಟಿ ಪಾಯಿಂಟ್ಸ್ಗೆ ಈ ಅಂಶಗಳನ್ನೇ ಕೊಡಬೇಕು. ಅವಾಗ ಅದು ಪಕ್ಕ ಆಗುತ್ತೆ, ಅದೂ ಆಗುತ್ತೆ ಅಂತಕ್ಕಂಥದ್ದು ಒಂದು ಅಂಶ. ಆಮೇಲೆ ಎಕ್ಸ್ಪರ್ಟ್ಗಳು ಇರ್ತಾರೆ, ತಜ್ಞರುಗಳು, ಅವ್ರು ಏನೇನು ರಿಪೋರ್ಟ್ ಕೊಡ್ತಾರೆ, ಅವ್ರ ಕಾನ್ಸೆಪ್ಟ್ ಐಡಿಯಾಗಳು ಏನಿದ್ದಾವೆ ಅವ್ರದ್ದು ತಗೋಬೇಕು ಅಂದ್ಕೊಂಡಿದ್ದೀವಿ, ಯೂನಿವರ್ಸಿಟಿ ಥ್ರೂ ಯೂನಿವರ್ಸಿಟಿ ಮುಖಾಂತರನೇ. ಆಮೇಲೆ ಅವಿದ್ಯಾವಂತರ ಅನುಭವಿಗಳು, ಅವ್ನು ಓದೇ ಇಲ್ಲಪ್ಪ, ಅವ್ನು 3ನೇ ಕ್ಲಾಸ್ ಓದವನು, ಎಬ್ಬೆಟ್ ಅವನು, ಬಟ್ ನಾಲೆಡ್ಜ್ ಯಾರಪ್ಪ ಮನೆಯದು, ಅವ್ನ ಐಡಿಯಾ ಯಾರ್ದು, ಅವ್ನ ಇನೋವೇಷನ್ ಏನು, ಅಂತರ ಏನೇನು ಹೇಳ್ತಾರೆ ಅಂತಕ್ಕಂಥದ್ದು ನಾವು ಇನ್ಪುಟ್ಸ್ ತಗೋಬೇಕಾಗತ್ತೆ. ಇದು ಕ್ವಾಲಿಫಿಕೇಶನ್ ನಾಟ್ ಕ್ರೈಟೀರಿಯಾ, ಅದಕ್ಕೋಸ್ಕರ ಅದನ್ನು ಮಾಡೋಕೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ, ಏನೇನು ಇನ್ವಾಲ್ವ್ಮೆಂಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವ್ರನ್ನೂ ನಾವು ಒಪಿನಿಯನ್ ತಗೋಬೇಕಾಗತ್ತೆ. ಆಮೇಲೆ ಗ್ರಾಮ ಸಭೆಗಳು, ವಾರ್ಡ್ ಸಭೆಗಳು, ಬಡಾವಣೆ ಸಭೆಗಳನ್ನ ಪಕ್ಕಾ ಮಾಡಿಸಿ ಅಲ್ಲಿ ಯೂನಿವರ್ಸಿಟಿ ನೇತೃತ್ವದಲ್ಲೇ ಅದು ಮಾಡಬೇಕು ಅಂತ ನನ್ನ ಆಲೋಚನೆ ಇದೆ. ಯಾಕೆಂದ್ರೆ ಅಲ್ಲಿ ಹುಡುಗರು ಇದ್ದು ಬಿಡ್ತಾರೆ, ಆ ಹುಡುಗರೇ ಬಂದು ಅಲ್ಲೆಲ್ಲ ಮ್ಯಾನೇಜ್ ಮಾಡಿಬಿಡ್ತಾರೆ ಅಂತಕ್ಕಂಥದ್ದು ಒಂದು ತೀರ್ಮಾನ. ಇದಕ್ಕೆ ಇಷ್ಟು ಯೂನಿವರ್ಸಿಟಿಗಳಿಗೆ ಬೈಂಡಿಂಗ್ ಮಾಡಿ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ನಾವು ಮಾಡಬೇಕಾಗತ್ತೆ. ಯಾವುದೇ ದುಡ್ಡಾಗಲಿ, ಇಂಟರ್ನ್ಶಿಪ್ ಇರ್ಬೋದು, ಪ್ರಾಜೆಕ್ಟ್ ವರ್ಕ್ ಇರ್ಬೋದು, ಅಥವಾ ಇದು ಬುಕ್ಸ್ಗಳಿಗೆ ಕೊಡ್ಬೋದು. ಪ್ರಿಂಟ್ಗೆಲ್ಲ ಸರ್ಕಾರ ತಕ್ಕ ಹೋಗೋಣ, ಎಲ್ಲ ಇವರು ಮಾಡಿ ಡಿಜಿಟಲ್ ಮಾಡಬೇಕಾಗತ್ತೆ. ಇದಕ್ಕೆ ಇವರು ಏನೇನು ಮಾಡಬೇಕು, ಯೂನಿವರ್ಸಿಟಿಯವರು ಪ್ರಪೋಸಲ್ ಹೆಂಗೆ ಕೊಡಬೇಕು, ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಕೊಡಬೇಕಾದ್ರೆ ಥ್ರೂ ಯೂನಿವರ್ಸಿಟಿಲೇ ಹೋಗ್ಬೇಕು ಅಂತ ಇದ್ದೀವಿ, ರಾಜ್ಯ ಮಟ್ಟದ ಯೂನಿವರ್ಸಿಟಿಲೇ ತಗೊಂಡು ಹೋಗ್ಬೇಕು ಅಂತ ಇದ್ದೀವಿ. ಅದಕ್ಕೋಸ್ಕರನೇ ಒಂದು 100 ಎಕರೆ ಜಾಗ ತಗೊಂಡು ನಮ್ಮ ಮೆಚ್ಚೆ ಹೇಳ್ತವ ಸ್ಟೂಡೆಂಟ್ ಎಕನಾಮಿಕ್ ಝೋನ್ ಮಾಡಬೇಕು ಅಂತ, ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಬೇಕು ಅಂತಲೂ ಹೊರಟಿದ್ದೀವಿ. ಇದನ್ನೆಲ್ಲ ಮಾಡಿ ಪಕ್ಕಾ ಮಾಡಬೇಕು ಅಂತಕ್ಕಂಥದ್ದು, ಇದಕ್ಕೂ ರೂಪುರೇಷೆಗಳು ಸಿದ್ಧತೆ ಆಗ್ತಾ ಇದ್ದಾವೆ. ಈಗ ಇದುವರೆಗೂ ನಾನು ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ, ನಿಮ್ಮ ಐಡಿಯಾಗಳು ಕೊಡಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಧನ್ಯವಾದಗಳನ್ನ ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಅಭಿವೃದ್ಧಿ ಪೀಠ.